ಹಾಯ್ ಹೆಲೋ ನಮಸ್ಕಾರ ಮಕ್ಕಳೇ. ಇವತ್ತಿನ ಕ್ಲಾಸ್ನಲ್ಲಿ ಸೋಷಿಯಲ್ ಸೈನ್ಸ್ FA1 ಎಕ್ಸಾಮಿಗೆ ನೀವು ಮಿಸ್ ಮಾಡಲೇಬಾರ್ದಂತಹ ಮೇನ್ ಟಾಪಿಕ್ಸ್ಗಳನ್ನ ಹೇಳ್ತೇನೆ. 5 ಚಾಪ್ಟರ್ಸ್ಗಳನ್ನ ತೆಗೆದುಕೊಂಡು ಬಂದಿದ್ದೇನೆ. ಎಲ್ಲ ಏನ್ ಮೇನ್ ಟಾಪಿಕ್ಸ್ಗಳಿವೆ ಎಂಡ್ ಟು ಎಂಡ್ ಕೇಳಿ. ನಿಮ್ಮ ಎಕ್ಸಾಮ್ನಲ್ಲಿ ಮೋಸ್ಟ್ ಆಫ್ ದ ಕ್ವಶನ್ಸ್ಗಳು ಇಲ್ಲಿಂದಲೇ ಬರುತ್ತೆ. ಲೆಟ್ಸ್ ಸ್ಟಾರ್ಟ್. ಮೊದಲನೇ ಚಾಪ್ಟರು ಅಡ್ವೆಂಟ್, ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಇದರಲ್ಲಿ ಯಾವುದು ಇಂಪಾರ್ಟೆಂಟ್ ಆಗತ್ತೆ? ಬ್ಲೂ ಪ್ರಿಂಟ್ ಅನ್ನ ನಂಬೇಕಾ ಸರ್ ಅಂತ ನೀವು ಕೇಳ್ತೀರಾ. ನನಗೆ ಕೇಳಿದ್ರೆ ಈ ವರ್ಷದ ಬ್ಲೂ ಪ್ರಿಂಟ್ ಇನ್ನೂ ಬಂದಿಲ್ಲ, ಬಟ್ 90 to 95% ಸೇಮ್ ಇರುತ್ತೆ. ಹೀಗಾಗಿ ಬ್ಲೂ ಪ್ರಿಂಟ್ ಅನ್ನ ನಂಬಬಹುದು. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಟೆಕ್ಸ್ಟ್ ಬುಕ್ ನ ಕ್ವಶನ್ ಅಂಡ್ ಆನ್ಸರ್ಸ್ಗಳು PYQsಗಳನ್ನ ಮಾಡಿ ಸಾಕು. ಅಷ್ಟೇ ಹೇಳ್ತಾ ಇರೋದು. ಇವತ್ತಿನ ಕ್ಲಾಸ್ನಲ್ಲೂ ಸಹ ನಾನು ಹೇಳ್ತಾ ಇರುವಂತಹ ಮೇನ್ ಟಾಪಿಕ್ಸ್ಗಳು ನನ್ನ ಎಕ್ಸ್ಪೀರಿಯನ್ಸ್ ನ ಆಧಾರದ ಮೇಲೆ ಹೇಳ್ತಾ ಇರೋದು. ನಿಮ್ಮ FA1 ಎಕ್ಸಾಮ್ ಇರ್ಬೋದು, ನಿಮ್ಮ ಫೈನಲ್ ಬೋರ್ಡ್ ಎಕ್ಸಾಮ್ ಇರಬಹುದು, ಇಲ್ಲಿಂದಲೇ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳು ಬರುತ್ತೆ. ಸ್ಪೈಸಸ್, ಮಸಾಲೆ ಪದಾರ್ಥಗಳು. ಬ್ರಿಟಿಷರು ಭಾರತಕ್ಕೆ ಯಾವ ಮಸಾಲೆ ಪದಾರ್ಥಗಳಿಗೋಸ್ಕರ ಬಂದ್ರು? ಸ್ಪೈಸಸ್. ನೀವೇನ್ ಮಾಡ್ತೀರಾ? ಕೀವರ್ಡ್ಸ್ಗಳನ್ನ ಕಮೆಂಟ್ ನಲ್ಲಿ ಹಾಕ್ತಾ ಹೋಗ್ತೀರಾ. ನಾನು ಇಲ್ಲಿ ಜಸ್ಟ್ ನಿಮಗೆ ಮೇನ್ ಟಾಪಿಕ್ಸ್ಗಳನ್ನ ಹೇಳ್ತಾ ಹೋಗ್ತೇನೆ. ಹಾಗೆ ನೆಕ್ಸ್ಟ್, ಮಾರ್ತಾಂಡ ವರ್ಮ ಡಚ್ಚರನ್ನ ಹೇಗೆ ಚೆಕ್ ಮಾಡ್ತಾನೆ, ನಿಯಂತ್ರಿಸ್ತಾನೆ? ಇದು ಸಹ 3 ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟು. 1 ಪಾಯಿಂಟ್ ಅನ್ನು ನೆನಪಲ್ಲಿ ಇಟ್ಕೊಳ್ಳಿ. 2 ಮಾರ್ಕ್ಸ್ ಕೇಳಿದಾಗ 4 ಪಾಯಿಂಟ್ಸ್ ಬರಿಬೇಕು. 3 ಮಾರ್ಕ್ಸ್ಗೆ 6, 4 ಮಾರ್ಕ್ಸ್ಗೆ 8 ಪಾಯಿಂಟ್ಸು. ಸ್ಪೈಸಸ್ಗಳಲ್ಲೂ 6 ಸ್ಪೈಸಸ್ಗಳನ್ನ ಬರಿಬೇಕಾಗತ್ತೆ. 3 ಮಾರ್ಕ್ಸ್ ಕೇಳಿದ್ರೆ ಇಲ್ಲಿ 6 ಪಾಯಿಂಟ್ಸ್ಗಳನ್ನ ಬರಿಬೇಕಾಗತ್ತೆ. ಹಾಗೆ ಭಾರತಕ್ಕೆ ಹೊಸ ಸೀ ರೂಟ್ ಅನ್ನ ಕಂಡು ಹಿಡಿಯಲು ಯಾವ ಯಾವ ಅನ್ವೇಷಣೆಗಳು, ಡಿಸ್ಕವರೀಸ್ಗಳು ಹೆಲ್ಪ್ ಮಾಡುದು ಅಂತ ನೀವು ಬರಿಬೇಕಾಗತ್ತೆ. ಯಾವ್ದು ಬರುತ್ತೆ? ಕಂಪಾಸ್, ಕರೆಕ್ಟ್. ಆಸ್ಟ್ರಲೋಬ್ ಇರಬಹುದು, ಸಿಡಿಮದ್ದು, ಗನ್ ಪೌಡರ್, ಇವೇ ಇಂಪಾರ್ಟೆಂಟ್ ಆಗಿರುವಂತಹದ್ದಾಗಿದೆ. ಸೆಕೆಂಡ್ ಕಾರ್ನಾಟಿಕ್ ವಾರ್ ಅನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಬಹಳಷ್ಟು ಬಾರಿ ಕೇಳಿದ್ದಾರೆ. ಹೀಗಾಗಿ 2ನೇ ಕಾರ್ನಾಟಿಕ್ ಯುದ್ಧ ಯಾಕಾಯ್ತು, ಯಾರ ನಡುವೆ ಆಯ್ತು, ಕೊನೆಯಲ್ಲಿ ಏನಾಯ್ತು, ಈ 3 ಪಾಯಿಂಟ್ಸ್ಗಳು ನಿಮ್ಮ ಆನ್ಸರ್ಸ್ಗಳಲ್ಲಿ ಇರಬೇಕಾಗತ್ತೆ. ಬ್ಯಾಟಲ್ ಆಫ್ ಪ್ಲಾಸಿ 10 ಸ್ಟಾರು, ವೆರಿ ವೆರಿ ಇಂಪಾರ್ಟೆಂಟು. ಯಾಕೆ ಪ್ಲಾಸಿ ಕದನ ಆಯ್ತು, ಕಾರಣಗಳು ಮತ್ತು ಪರಿಣಾಮಗಳನ್ನ ಬರಿಬೇಕು, ರೀಸನ್ಸು ಮತ್ತೆ ರಿಸಲ್ಟು. ಹಾಗೆ ಬ್ಯಾಟಲ್ ಆಫ್ ಬಕ್ಸಾರ್, ಸೇಮ್. ಬಕ್ಸಾರ್ ಕದನದ ಕಾರಣಗಳು ಮತ್ತು ಪರಿಣಾಮಗಳು, ಇವೆರಡನ್ನು ನಾನು 10 ಸ್ಟಾರ್ ನಲ್ಲಿ ಹಾಕ್ತೇನೆ. ಸೆಕೆಂಡ್ ಕಾರ್ನಾಟಿಕ್ ವಾರ್ ಅನ್ನ 8 ಸ್ಟಾರು, ಇದನ್ನ 6 ಸ್ಟಾರ್ ನಲ್ಲಿ ಹಾಕ್ತೇನೆ. ಇದು 8 ಸ್ಟಾರ್ ಆಗತ್ತೆ, ಇದು 5 ಸ್ಟಾರ್. ಸೊ 10 ಸ್ಟಾರ್ ಅಂದ್ರೆ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟು. ಯಾವುದೇ ಕಂಡೀಷನ್ ನಲ್ಲೂ ನೀವು ಮಿಸ್ ಮಾಡೋ ಹಾಗಿಲ್ಲ. ಅದಕ್ಕಿಂತ ಕಡಿಮೆ ಹೋದಂಗೆ ಸ್ವಲ್ಪ ಇಂಪಾರ್ಟೆನ್ಸ್ ಲೆವೆಲ್ ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಫಸ್ಟ್ ಚಾಪ್ಟರ್. ಹಾಗೆ ಡ್ಯುಯಲ್ ಗವರ್ಮೆಂಟ್ ಅಂದ್ರೆ ಏನು, ಯಾರು ತೆಗೆದುಕೊಂಡು ಬಂದ್ರು, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂದಾಗ ನಿಮ್ಮ ಹತ್ರ ಪಾಯಿಂಟ್ಸ್ ಇರಬೇಕು. ಎಕ್ಸ್ಟೆನ್ಷನ್, ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ, ಇದರಲ್ಲಿ ಯಾವುದು ಇಂಪಾರ್ಟೆಂಟ್ ಮೇನ್ ಟಾಪಿಕ್ಸ್ಗಳಾಗತ್ತೆ. ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಹೇಳ್ತಾರೆ. ಹೀಗೆ ಟಿಪ್ಪಣಿಯನ್ನ ಬರೀರಿ ಅಂತ ಹೇಳಿದಾಗ ನೀವು ಯಾರು ಜಾರಿಗೆ ತಂದ್ರು, ಇದರಿಂದ ಏನ್ ಇಂಪ್ಯಾಕ್ಟ್ ಆಯ್ತು, ಹಾಗೆ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಲ್ಲಿ ಏನೇನು ಕಂಡೀಷನ್ಸ್ಗಳಿದ್ವು ಅವುಗಳನ್ನ ನೀವು ಬರಿಬೇಕಾಗತ್ತೆ. ಔಟ್ಕಮ್ಸ್ ಆಫ್ ಥರ್ಡ್ ಆಂಗ್ಲೋ ಮರಾಠ ವಾರ್, 3ನೇ ಆಂಗ್ಲೋ ಮರಾಠ ಯುದ್ಧದ ಫಲಿತಾಂಶ. 3 ಆಂಗ್ಲೋ ಮರಾಠ ಯುದ್ಧಗಳಿವೆ, ಅವುಗಳಲ್ಲಿ ಥರ್ಡ್ ಒನ್ನು ವೆರಿ ಇಂಪಾರ್ಟೆಂಟ್ ಆಗತ್ತೆ. ಹೀಗಾಗಿ ಔಟ್ಕಮ್ಗಳನ್ನ ನೀವು ಬರಿಬೇಕಾಗತ್ತೆ. ವೆಲ್ಲೆಸ್ಲಿ ಯಾಕೆ ರಿಸೈನ್, ರಾಜೀನಾಮೆಯನ್ನ ಕೊಟ್ಟು ಹೋಗ್ತಾರೆ, ಅದನ್ನು ಸಹ ಕ್ವಶನ್ ಅಲ್ಲಿ ಕೇಳ್ತಾರೆ. ವೈ ಡಿಡ್ ವೆಲ್ಲೆಸ್ಲಿ ರಿಸೈನ್ ಫ್ರಮ್ ಹಿಸ್ ಪೋಸ್ಟ್, ಯಾಕೆ ವೆಲ್ಲೆಸ್ಲಿ ಅವರು ತಮ್ಮ ಪೋಸ್ಟ್ಗೆ ರಾಜೀನಾಮೆ ಕೊಟ್ಟು ಹೋದ್ರು. ಸಬ್ಸಿಡರಿ ಅಲಯನ್ಸ್ 10 ಸ್ಟಾರ್ ಕ್ವಶನ್. ಸಹಾಯಕ ಸೈನ್ಯ ಪದ್ಧತಿಯ ಇದು ಕಂಡೀಷನ್ಸ್ಗಳೇನು, ಪರಿಸ್ಥಿತಿಗಳು ಏನು, ಷರತ್ತುಗಳು ಏನಿದ್ವು, ಇದನ್ನ ನೀವು ಎಲ್ಲರೂ ಸಹ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಏನು 4 ಕೀವರ್ಡ್ಸ್ಗಳಿವೆ ಅದನ್ನ ಹಾಕಿ. ಯಾಕಂದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಗತ್ತೆ. ಸೊ 2ನೇ ಚಾಪ್ಟರ್ ನಲ್ಲಿ ಈ 4 ಟಾಪಿಕ್ಸ್ಗಳು ವೆರಿ ವೆರಿ ಇಂಪಾರ್ಟೆಂಟು. ಇಲ್ಲಿಂದಲೇ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳು ಬರುತ್ತೆ. ನೆಕ್ಸ್ಟ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ನಮ್ಮ ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರದ ಮೊದಲನೇ ಚಾಪ್ಟರು ಸಾರ್ವಜನಿಕ ಆಡಳಿತ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಯೂಸಸ್, ಸಾರ್ವಜನಿಕ ಆಡಳಿತದ ಉಪಯೋಗ ಏನು ಬರಿಬೇಕು, ಯಾಕೆ ಇದು ಪಿಲ್ಲರ್ ತರ ಕನ್ಸಿಡರ್ ಮಾಡ್ತೇವೆ, ಹೇಗೆ ಇದು ಅಸಿಸ್ಟ್ ಹೆಲ್ಪ್ ಮಾಡುತ್ತೆ ಲೆಜಿಸ್ಲೇಚರ್ಗೆ, ಈ ರೀತಿಯ ಒಂದು 5-6 ಪಾಯಿಂಟ್ಸ್ಗಳಿವೆ, ಅವುಗಳನ್ನ ಬರಿಬೇಕಾಗತ್ತೆ. ಇಂಪಾರ್ಟೆಂಟ್ ಆರ್ಮ್ಡ್ ಸರ್ವಿಸಸ್, ಪ್ರಮುಖ ಸಶಸ್ತ್ರ ಸೈನಿಕ ಪಡೆಗಳು ಯಾವುದು,
CRPF, BSF, CISF ಇರಬಹುದು, ಇವುಗಳ ಬಗ್ಗೆ ಬರಿಬೇಕಾಗತ್ತೆ. ಫುಲ್ ಫಾರ್ಮ್ ಪೋಸ್ಟ್ ಕಾರ್ಬ್ ಅಲ್ಲಿ ಒಂದೊಂದು ಲೆಟರು ಏನನ್ನ ಸೂಚಿಸುತ್ತೆ, ಪಿ ಅಂದ್ರೇನು, ಓ ಅಂದ್ರೇನು, ಎಸ್ ಅಂದ್ರೇನು, ಇವುಗಳ ಬಗ್ಗೆ ನೀವು ಬರಿಬೇಕಾಗತ್ತೆ. ಲೂಥರ್ ಗುಲಿಕ್ ಅವ್ರದ್ದು ಡೈರೆಕ್ಟ್ ರಿಕ್ರೂಟ್ಮೆಂಟ್, ಪ್ರತ್ಯಕ್ಷ ಮತ್ತು ಪರೋಕ್ಷ, ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ರಿಕ್ರೂಟ್ಮೆಂಟ್, ಇವುಗಳ ಮಧ್ಯೆ ಇರುವಂತಹ ಡಿಫರೆನ್ಸಸ್ಗಳನ್ನ ನೀವು ಬರಿಬೇಕು, ವ್ಯತ್ಯಾಸಗಳನ್ನ. ಹಾಗೆ ರೋಲ್ ಆಫ್ ಸ್ಟೇಟ್ ಇನ್ ಮೇಂಟೈನಿಂಗ್ ಲಾ ಅಂಡ್ ಆರ್ಡರ್, ಕಾನೂನು ಸುವ್ಯವಸ್ಥೆಯ ನಿರ್ವಹಣೆಯಲ್ಲಿ ರಾಜ್ಯದ ಪಾತ್ರವೇನು, ಹೇಗೆ ಇದು ಪಾರ್ಟ್ ಅನ್ನ ಪ್ಲೇ ಮಾಡುತ್ತೆ, ಅದ್ರ ಬಗ್ಗೆ ಬರಿಬೇಕು. UPSC ಮತ್ತು KPSCಯ ಫಂಕ್ಷನ್ಸ್ಗಳು ವೆರಿ ಇಂಪಾರ್ಟೆಂಟ್ ಆಗತ್ತೆ. ಎಕ್ಸಾಮ್ಸ್ಗಳನ್ನ ನಡೆಸುತ್ತೆ, ಅಡ್ವೈಸ್ ಸಲಹೆಯನ್ನ ಕೊಡುತ್ತೆ ಗೌರ್ಮೆಂಟಿಗೆ. ಇವು ಇದರ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಾಗಿವೆ. ನಾನು ಕ್ವಿಕ್ ಆಗಿ ಹೋಗ್ತಾ ಇದ್ದೇನೆ, ಇದರ ಅರ್ಥ ಏನು, ನಿಮ್ಮ ಎಕ್ಸಾಮ್ಗೆ ಆದಷ್ಟು ಕ್ವಿಕ್ ಆಗಿ ರಿವಿಷನ್ ಮಾಡಬೇಕು ಅಂತ ನನ್ನ ಗುರಿ ಆಗಿರುವಂತಹದ್ದು. ಎಕ್ಸಾಮ್ನ ಹಿಂದಿನ ದಿನ ನೋಡ್ತೀರಾ ಅಥವಾ ಒಂದು ವಾರದ ಮುಂದೆ ರಿವಿಷನ್ ಮಾಡ್ಕೊಳ್ಳಿ ಕೂತ್ಕೊಳ್ತೀರಾ, ಅವಾಗ ಈ ಎಲ್ಲಾ ಪಾಯಿಂಟ್ಸ್ಗಳನ್ನ ನೀವು ಕವರ್ ಮಾಡಿದ್ದೀರೋ ಇಲ್ವೋ ಅಂತ ನೀವು ನೋಡ್ಕೊಳ್ಬೇಕು. ನೆಕ್ಸ್ಟ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್, ಸಾಮಾಜಿಕ ಸ್ತರ ವಿನ್ಯಾಸ, ಚಿಟ್ಕು ಚಾಪ್ಟರ್ ಅಂತ ಹೇಳ್ಬೋದು, ಚಿಕ್ಕದಾಗಿರುವಂತಹದ್ದು. ಇದರಲ್ಲಿ ಪ್ರೆಜುಡಿಸ್ ಅಂದ್ರೆ ಏನು, ಅನ್ಟಚಬಿಲಿಟಿ ಮೆಜರ್ಸ್ ಸೆಕ್ಷನ್ 17 ವೆರಿ ಇಂಪಾರ್ಟೆಂಟ್ ಆಗತ್ತೆ, ಅದರ ಇಂಪಾರ್ಟೆನ್ಸ್ ಅನ್ನ ಕೇಳ್ತಾರೆ. ಮಾನವ ಕುಲ ತಾನೊಂದೇ ವಲಂ, ಎಲ್ಲರೂ ಸಹ ಒಂದೇ ಹ್ಯೂಮನ್ ಕೈಂಡ್, ಅದನ್ನ ಹೇಳ್ದವರು ಯಾರು. ಅನ್ಟಚಬಿಲಿಟಿ ಇಸ್ ಅ ಸ್ಟಿಗ್ಮಾ ಆನ್ ಹಿಂದೂ ಸೊಸೈಟಿ, ಅಸ್ಪೃಶ್ಯತೆ ಅನ್ನೋದು ಹಿಂದೂ ಸಮಾಜಕ್ಕೆ ಅಂಟಿದ ಕಳಂಕ ಅಂತ ಹೇಳಿದಂಥವ್ರು ಯಾರು, ಈ ಸ್ಟೇಟ್ಮೆಂಟ್ಸ್ಗಳನ್ನ ಹೇಳಿದವ್ರು ಯಾರು, ಅದು ಇಂಪಾರ್ಟೆಂಟ್ ಆಗತ್ತೆ. ಪ್ರೆಜಡಿಸ್ ಇದರ ಡೆಫಿನೇಷನ್ ಇಂಪಾರ್ಟೆಂಟ್ ಆಗತ್ತೆ. ಹಾಗೆ ಅನ್ಟಚಬಿಲಿಟಿ ಮೆಜರ್ಸ್ಗಳು ಏನ್ ತೊಯ್ದುಕೊಂಡು ಬಂದ್ರು ಅದು ಸಹ ಇಂಪಾರ್ಟೆಂಟ್ ಆಗತ್ತೆ. ನೆಕ್ಸ್ಟ್ ಜಾಗ್ರಫಿಯ ಮೊದಲ ಚಾಪ್ಟರು ಜಿಯೋಗ್ರಫಿಕಲ್ ಪೊಸಿಷನ್ ಅಂಡ್ ಫಿಸಿಕಲ್ ಫೀಚರ್ಸ್, ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು. ಇದರಲ್ಲಿ ಮ್ಯಾಪ್ ವರ್ಕ್ ಅನ್ನ ನಿಮ್ಮ ಬೋರ್ಡ್ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ನಿಮ್ಮ FA ಎಕ್ಸಾಮ್ದಲ್ಲಿ ಇದರಿಂದ ಕ್ವಶನ್ಸ್ಗಳನ್ನ ಸಹ ಕೇಳಬಹುದು. ಬಟ್ ಬೋರ್ಡ್ ಎಕ್ಸಾಮ್ನ ಪಾಯಿಂಟ್ ಆಫ್ ವ್ಯೂದಿಂದ ಹೇಳೋದಾದ್ರೆ ಮ್ಯಾಪ್ ವರ್ಕ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಗತ್ತೆ. ಇದರಿಂದ ಹೋದ ವರ್ಷ ಜಸ್ಟ್ ಮ್ಯಾಪ್ ವರ್ಕ್ ಅಲ್ಲೇ ಕೇಳಿದ್ದಾರೆ ಕ್ವಶನ್ಸ್ಗಳನ್ನ. ಇಂದಿರಾ ಕೋಲ್ ಎಲ್ಲಿ ಬರುತ್ತೆ, ಲಡಾಖ್. ಕರ್ಕಾಟಕ ಸಂಕ್ರಾಂತಿ ವೃತ್ತ 23.5 ಡಿಗ್ರಿ. ಇಂದಿರಾ ಅವ್ರ ಪಿಗ್ಮೆಲಿಯನ್ ಪಾಯಿಂಟ್ ಎಲ್ಲಿ ಬರುತ್ತೆ, ಇದು ಇಂಪಾರ್ಟೆಂಟ್ ಆಗತ್ತೆ. ಹಾಗೆ ಹೇಗೆ ಡಿನೋಟ್ ಮಾಡಿದ್ದಾರೆ ಅದನ್ನು ಸಹ ನೋಡಿ. ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ಸ್ಗಳನ್ನ ಈ ರೀತಿ ಕಂಟಿನ್ಯೂಸ್ ಲೈನ್ಸ್ ಬ್ರೇಕ್ ಡೌನ್ ಆದಾಗ ಹೇಗಿರುತ್ತೋ ಆ ರೀತಿ ತೋರಿಸ್ತಾರೆ. ಇನ್ನು 82.5 ಡಿಗ್ರಿ ಈಸ್ಟ್ ಪ್ರಯಾಗ್ರಾಜ್ ಮುಖಾಂತರ ಹಾದು ಹೋಗುವಂಥದ್ದು ಇಲ್ಲಿ ಬರೋದು. ಸೊ ಆದರ್ಶ ಕಾಲಮಾನ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಬರುತ್ತೆ ಇಲ್ಲಿ. ಇದು ಕೊಂಕಣ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಕರಾವಳಿ ಮೈದಾನಗಳು ಯಾವುದು, ಗುಜರಾತ್ ಎಲ್ಲಿ ಬರುತ್ತೆ. ಸೊ ಈ ರೀತಿಯಾಗಿ ನೀವು ಡಿನೋಟ್ ಮಾಡಬೇಕಾಗತ್ತೆ. ಹಾಗೆ ಕೊಂಕಣ ತೀರ ಮಹಾರಾಷ್ಟ್ರ, ಅದಾದ್ಮೇಲೆ ಕೆನರಾ ತೀರ ಕರ್ನಾಟಕ, ಮಲಬಾರ್ ಅಂದ ಕೂಡಲೇ ಕೇರಳ. ಈ ರೀತಿ ಎಲ್ಲಿಂದ ಎಲ್ಲಿದೆಯೋ ಈ ರೀತಿ ಶೇಡ್ ಮಾಡಿ ನೀವು ಡಿನೋಟ್ ಮಾಡಬೇಕಾಗತ್ತೆ. ಮ್ಯಾಪ್ ವರ್ಕ್ ನಲ್ಲಿ ಯಾವಾಗ ಕೋಸ್ಟಲ್ ಪ್ಲೇಸ್ಗಳನ್ನ ಕೊಡ್ತಾರೋ ಹೇಗೆ ಡಿನೋಟ್ ಮಾಡೋದು ಅಂತ ಹೇಳಿದ್ದೇನೆ, ಶೇಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಈಸ್ಟರ್ನ್ ಕೋಸ್ಟಲ್ ಪ್ಲೇನ್ಸ್ಗಳಲ್ಲಿ ಬರೋದಾದರೆ ಉತ್ಕಲ್ ತೀರ ಬರುತ್ತೆ. ಹಾಗೆ ಕೊನೆಗೆ ಕೇಪ್ ಆಫ್ ಕನ್ಯಾಕುಮಾರಿ ಭೂಶಿರ ಬರುತ್ತೆ. ಇದು ಕೋರಮಂಡಲ್ ಕೋಸ್ಟ್ ತಮಿಳುನಾಡಿನಲ್ಲಿ ಬರುವಂತಹದ್ದು. ಇವು ಇಂಪಾರ್ಟೆಂಟ್ ಆಗಿರುವಂತಹದ್ದು. ಸೊ ಮಕ್ಕಳೇ, ಆಲ್ ದ ಬೆಸ್ಟ್ ಫಾರ್ ಯುವರ್ FA1 ಎಕ್ಸಾಮ್. ಎಸ್, ಇಟ್ ವಾಸ್ ಕ್ವಿಕ್, ಬಟ್ ನೀವು ಎಕ್ಸಾಮ್ ಟೈಮ್ನಲ್ಲಿ ಕೂತಾಗ ಏನೇನು ಪಾಯಿಂಟ್ಸ್ಗಳನ್ನ ಮಿಸ್ ಮಾಡಲೇಬಾರ್ದು ಅದನ್ನ ನಾನಿಲ್ಲಿ ಕವರ್ ಮಾಡಿದ್ದೇನೆ. ಎಲ್ಲರೂ ಸಹ FA1 ಎಕ್ಸಾಮ್ನಲ್ಲಿ ಔಟ್ ಮಾರ್ಕ್ಸ್ಗಳನ್ನ ಸ್ಕೋರ್ ಮಾಡ್ತೀರಾ ಅನ್ನೋ ಭರವಸೆ ನನಗಿದೆ. ಇಂತಹದೇ ಮಾಹಿತಿಗೋಸ್ಕರ ನಮ್ಮ ಪರೀಕ್ಷೆ ಯೂಟ್ಯೂಬ್ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಿ ಯು ಸೂನ್. ಥ್ಯಾಂಕ್ ಯು. ಬಾಯ್ ಬಾಯ್.